ಉಳ್ತಾ ಯಶಸ್ಸು ಅಲ್ಲಿ ಕಂಡು ಬಂದಿರಲಿಲ್ಲ. ಬಟ್ ಈಗ ಮಾತ್ರ 24/7 ನಾವೇನು ಮಾಡ್ತೀವಿ ಅನ್ನುವಂಥ ದಿನೇಶ್ ಗುಂಡೂರಾವ್ ಹೇಳಿದ ಮಾತು ಕೇಳಿದಾಗ ಮಾಡಿದರೆ ಭಾಳ ಉತ್ತಮ ಅನ್ನುವಂಥ ಮಾತು. ಯಾಕಂದ್ರೆ ಪಾಪ ಜನರು ವಿಶ್ವಾಸ ಮೂಡಿಸಬೇಕಾಗಿದೆ. ಇಲ್ಲಪ್ಪ ಚೆನ್ನಾಗಿಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೋಡ್ಕೊಳ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ, ತಜ್ಞರು ಇರ್ತಾರೆ ಅಂದಾಗ ಜನ ಅಲ್ಲಿ ಹೋಗುವಂಥದ್ದು, ಜನ ಹೋಗಿ ತಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಆ ಪ್ರಮಾಣದ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ನಮ್ಮ ಸರ್ಕಾರಿ ದವಾಖಾನೆಗಳು, ನಮ್ಮ ಸರ್ಕಾರಿ ಆಸ್ಪತ್ರೆ ವೈದ್ಯರು ಮಾಡಬೇಕಾಗಿದೆ. ಅವ್ರ ಜವಾಬ್ದಾರಿ ಭಾಳಷ್ಟು ದೊಡ್ಡದ. ಯಾಕಂದ್ರೆ ಮೊದಲು ಏನಪ್ಪ ಅಂದ್ರೆ ಈ ವೈದ್ಯರು ಮತ್ತು ದಾದಿಯರು ಸರಿಯಾಗಿ ಅಲ್ಲಿ ಇದ್ದರೆ ಎಷ್ಟೋ ಬೇಕಷ್ಟು ಆರಾಮಾಗ್ತದೆ, ಎಷ್ಟೋ ಬೇಕಷ್ಟು ರೋಗಗಳು ಕಡಿಮೆ ಆಗ್ತವೆ ಅನ್ನೋದು ಅಲ್ಲಿಯ ಪ್ರತ್ಯಕ್ಷ ಅನುಭವಿಗಳ ಅನುಭವದ ಮಾತುಗಳು ಇವೆಲ್ಲ. ಯಾಕಂದ್ರೆ ವಿಶೇಷ ತಾಯಿ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲದಂಥದ್ದು ಮತ್ತು ಸರಿಯಾಗಿ ವ್ಯವಸ್ಥೆ ಮಾಡಲಾರ್ದು ಅಂಥದ್ದು. ಹೀಗಾಗಿ ಈ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಕ್ಕಳ ಸಾವಾಗಲಿ ಹೆಣ್ಮಕ್ಳ ಸಾವಾಗಲಿ ಹೆಚ್ಚಾಗ್ತಾ ಇದ್ದವು ಅನ್ನುವಂಥ ಆರೋಪಗಳು ಸಾಕಷ್ಟು ಕೇಳಿ ಬಂದಿದ್ದು. ಇವು ಸ್ವಲ್ಪ ಏನೋ ಕಡಿಮೆ ಆಗಿದೆ ಆ ಪ್ರಮಾಣ ಅಂತ ಇವ್ರು ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಈ ದಿಶೆಯಲ್ಲಿ ಸ್ವತಃ ದಿನೇಶ್ ಗುಂಡೂರಾಯರು ಕೆಲವು ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡ ಕಾರಣ ತಾಯಿ ಶಿಶುವಿನ ಸಾವಿನ ಪ್ರಮಾಣ ಹಿಂದಿನ ವರ್ಷಕ್ಕಿಂತಲೂ 25% ಕಡಿಮೆ ಆಗಿದೆ. ಶೂನ್ಯಕ್ಕಿಂತಲೂ ನಮ್ಮ ಗುರಿ ಆಗಿದೆ. ಹೋದ ವರ್ಷಕ್ಕಿಂತಲೂ 25% ನಾವು ಕಡಿಮೆ ಮಾಡಿದ್ದೀವಿ. ಭಾಳ ಇತ್ತು ಸಾವಿನ ಪ್ರಮಾಣ, ಈಗ ಕಡಿಮೆ ಮಾಡ್ತಾ ಇದ್ದೀವಿ. ಇನ್ನೂ ಶೂನ್ಯ ತೊಗೊಂಬರ್ತೀವಿ, 0ಗೆ ತೊಗೊಂಬರ್ತೀವಿ ಅನ್ನೋಂಥ ಮಾತನ್ನು ಅತ್ಯಂತ ಹೃದಯದ ಮೇಲೆ ಕೈ ಇಟ್ಕೊಳ್ತಾ ಇದ್ದಾರೆ ದಿನೇಶ್ ಗುಂಡೂರಾಯರು. ಯಾಕಪ್ಪ ಅಂತಂದ್ರೆ ಈ ರೋಗಗಳು ಇತ್ತೀಚೆಗೆ ಭಾಳಷ್ಟು ಆಗ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಈ ಮಕ್ಕಳಿಗೆ ಬರುವಂಥದ್ದು, ತಾಯಿಗೆ ಬರುವಂಥದ್ದು, ಈ ಒಂದು ಪ್ರಸವ ಸಂದರ್ಭದಲ್ಲ ಇನ್ನೊಂದಿಷ್ಟು ಏನಪ್ಪ ಅಂತಂದ್ರೆ ಸಣ್ಣ ಮಕ್ಕಳಿಗೆ ಹೃದಯ ರೋಗ ಬರ್ತಾಯಿದೆ, ಅದನ್ನು ತಡೆಯುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಗೊತ್ತಿಲ್ಲ. ಬಟ್ ಒಂದು ಮಾತು ಖರೆ, ಇದು ಈ ದಿಶೆಯಲ್ಲಿ 24/7 ಏನು ಆಶ್ವಾಸನೆ ಕೊಟ್ಟಿದ್ದಾರೆ, ನಾವು ಮಾಡಿದ್ವಿ ಅಂತ ಏನು ಹೇಳ್ತಾ ಇದ್ದಾರೆ ಗುಂಡೂರಾಯರು, ಅದು ನಿಜವಾಗಿಯೂ ಎಸ್ಟಾಬ್ಲಿಷ್ ಆಗಲಿ.